ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್, ರಾಜೀವ್ ಗಾಂಧಿ ವಸತಿ ನಿಗಮ ಹೆಸರು ರಾಷ್ಟ್ರೀಯ ನಾಯಕ ರಾಜೀವ್ ಗಾಂಧಿದು. ಅದೇ ರಾಜೀವ್ ಗಾಂಧಿ ಒಂದು ಮಾತನ್ನು ಹೇಳಿದ್ರು ಕಾಂಗ್ರೆಸ್ನ ನೇತೃತ್ವದ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ, ಈ ದೇಶದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅಂತ ಹೇಳಿದ್ರೆ, ಅಂದ್ರೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ನಂತರದ ಒಳಗಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತದ್ದು, ಅಂದಿನಿಂದ ಇಂದಿನವರೆಗೂ ಇರುವಂತ ವ್ಯವಸ್ಥೆ ಅಂತ ಹೇಳಿದ್ರೆ, ಕೇಂದ್ರದಿಂದ 100 ರೂಪಾಯಿ ಗ್ರಾಮಾಂತರಕ್ಕೆ ಕಳಿಸಿಕೊಟ್ರೆ ಗ್ರಾಮ ಪಂಚಾಯಿತಿಗಳಿಗೆ 15 ರೂಪಾಯಿ ತಲುಪತ್ತೇನಂತ ಮಾತನ್ನ ಅವತ್ತು ರಾಜೀವ್ ಗಾಂಧಿ ಹೇಳಿದ್ರು. ಕಾಂಗ್ರೆಸ್ಸಿನ ನೇತೃತ್ವದ ಪ್ರಧಾನಮಂತ್ರಿ ಹೇಳಿದ್ದು, ನಾವ್ಯಾರು ಹೇಳಿದ್ದಲ್ಲ ಇದು. ಅದೇ ಸರಿ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ರಾಜೀವ್ ಗಾಂಧಿ ಅವರ ಗೌರವಿತವಾದಂತ ಮಾತುಗಳನ್ನ ಚಾಚು ತಪ್ಪದೆ ಇವತ್ತು ಪಾಲನೆ ಮಾಡ್ತಾ ಇದೆ. ಅದೇ ರೀತಿಯ ವ್ಯವಸ್ಥೆಯನ್ನ ವಸತಿ ನಿಗಮಗಳಲ್ಲಿ ಮಾಡ್ತಾ ಇದೆ. ಭ್ರಷ್ಟಾಚಾರ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ರಾಜೀವ್ ಗಾಂಧಿ ಹಿಂಗಿದೆ ಸತ್ಯ ಸಂಗತಿ ಹೇಳಿದ್ರೆ 85% ಇರಬೇಕು. ಬಡವರ ವಸತಿಗಳಲ್ಲೂ ಕೂಡ ಹಣವನ್ನು ನಾವು ಲೂಟಿ ಮಾಡ್ತೇವೆ ಅಂತ ಹೇಳಿರುವಂತದ್ದು ಈ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ನೀತಿ. ಸಿದ್ದರಾಮಯ್ಯ ಅವರೇ, ನಿಮಗೇನು ಅನುಸರಣೆ ಇಲ್ಲ. ಇವತ್ತು ತುರ್ತು ಪರಿಸ್ಥಿತಿ ಹೇರದಂತ ದಿನ. ಇವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂತವ್ರು ನೀವು. ಆದ್ರೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಿದಂತವರು, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತ ಕಾಂಗ್ರೆಸ್ಸಿನ ನೇತೃತ್ವ ವಹಿಸ್ತಾ ಇದ್ದೀರಿ. ನಿಮಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅಂತ ಕೇಳಬೇಕಾಗತ್ತೆ ನಾವು ಇವತ್ತಿನ ದಿವಸ. ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿದ್ರೆ ಬಡವರಿಗೆ ಆಗುವಂತ ಅನ್ಯಾಯ ಕಣ್ಣೀರು ಒರೆಸ್ಬೇಕಲ್ವ ನೀವು? ನಾವ್ಯಾರು ಹೇಳಿಲ್ಲ ಇದನ್ನ. ನಾವು ಮುಂದೆ ಇದನ್ನ ಸ್ವಲ್ಪ ನೋಡಿ ಹೇಳೋಣ ಅಂತ ಅನ್ಕೊಂಡಿದ್ವಿ. BR ಪಾಟೀಲ್ಗೆ ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮದೇ ಕ್ಷೇತ್ರದ ಶಾಸಕರು, ನಿಮ್ಮದೇ ಕಾಂಗ್ರೆಸ್ಸಿನ ಪಕ್ಷದ ಶಾಸಕರು ಅವ್ರು ಹೇಳಿದ್ರು, ಈ ಇಲಾಖೆ ಒಳಗಡೆ ರಾಜೀವ್ ಗಾಂಧಿ ಹೆಸರಿನ ಇಲಾಖೆ ಒಳಗಡೆ ನಡೀತಾ ಇದೆ, ರಾಜೀವ್ ಗಾಂಧಿ ಅವರಿಗೆ ಅಪಮಾನ ಮಾಡುವಂತ ಸ್ಥಿತಿ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಮಾತನ್ನ ಇನ್ನೊಬ್ರು ಶಾಸಕರು ನಿನ್ನೆ ಕೇಳಿದ್ರು, ನಾನು ರಾಜೀನಾಮೆ ಕೊಡೋದ್ರೊಳಗಡೆ ಏನು ಆಶ್ಚರ್ಯ ಇಲ್ಲ ರೀ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ. ಇನ್ನೊಬ್ರು ಶಾಸಕರು ಹೇಳಿದ್ರು, ಜಮೀರ್ ಅಹಮದ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ. ಯಾಕೆ ಎಲ್ಲ ಸಂಗತಿಗಳಿದ್ರು ಕೂಡ ತಾವು ಸುಮ್ಮನೆ ಕೂತಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂತ ಕೇಳದೆ ಹೋದ್ರೆ ಅಕ್ಷಮ್ಯ ಅಪರಾಧ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇದ್ದೇವೆ, ಈ ಭ್ರಷ್ಟಾಚಾರದ ಕೋಪದಲ್ಲಿ ನೀವು ಭಾಗಿಯಾಗಿದ್ದೀರಾ ಹಾಗಾದ್ರೆ ಅಂತ ಹೇಳಿ ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ನಾವು. ಈ ಕೋಪದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದಾದ್ರೆ ಈ ಎಲ್ಲ ಯಾರು ಸಚಿವರು ಇದ್ದಾರೆ, ಜಮೀರ್ ಅಹಮದ್ ಆದಿಯಾಗಿ ಯಾವ ಇಲಾಖೆಗಳಲ್ಲಿ ಯಾರ್ಯಾರು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಆ ಎಲ್ಲ ಮಂತ್ರಿಗಳ ಬಗ್ಗೆ ಕ್ರಮ ತಗೊಳ್ಬೇಕಲ್ವ ನೀವು? ಶಿವಮೊಗ್ಗದ ಆಶ್ರಯ ಮನೆ ಹಂಚುವಂತ ಸಂದರ್ಭದಲ್ಲಿ ನಾವ್ಯಾರು ಪತ್ರಿಕಾಗೋಷ್ಠಿ ಮಾಡಲಿಲ್ಲ. ಕಾಂಗ್ರೆಸ್ಸಿನ ನಾಯಕರು ಪತ್ರಿಕಾಗೋಷ್ಠಿ ಮಾಡಿದ್ರು. ಅಲ್ಲಿ ಕೆಳಗಡೆ ಕೊಡ್ಲಿಕ್ಕಿತ್ತು, ಮಧ್ಯ ಕೊಡ್ಲಿಕ್ಕಿತ್ತು, ಮೇಲ್ಗಡೆ ಸಿಗ್ಲಿಕ್ಕಿತ್ತು. ಯಾವ ರೀತಿಯ ಒಂದು ಮಾನಸಿಕತೆ ಒಳಗಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತಿದ್ದಾರೆ, ಕಾಂಗ್ರೆಸ್ಸಿನ ನಾಯಕತ್ವ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಕಾಂಗ್ರೆಸ್ ಹಠಾವೋ ದೇಶ ಬಚಾವೋ ಅಂತ ಯಾಕೆ ಘೋಷಣೆಗೆ ಹೋಗಿದ್ವಿ ಅಂತ ಹೇಳಿದ್ರೆ, ಈ ದೇಶ ಭ್ರಷ್ಟಾಚಾರದಿಂದ ಬಹಳ ದೂರ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನ ಮಾಡ್ತಾ ಇರುವಂತದ್ದು. ಮುಸಲ್ಮಾನರಿಗೆ ಎಷ್ಟು ತುಷ್ಟೀಕರಣದ ನೀತಿ ನಿಮ್ಮದು. ಯಾರು ನಮ್ಮ ಜೊತೆಗೆ ಇದ್ದಂತ ಮುಸಲ್ಮಾನ್ ಕಾರ್ಯಕರ್ತರು ಜೊತೆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಸತ್ಯ ಸಂಘಟನೆ ಅಂತ ಕಾರಣಕ್ಕೋಸ್ಕರ. ಹಾಗಂತೇಳಿ ಯಡಿಯೂರಪ್ಪ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಶೆಟ್ಟರ್ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸದಾನಂದ ಗೌಡರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ಸರ್ಕಾರ ಯಾವತ್ತೂ ಕೂಡ ಮುಸಲ್ಮಾನರಿಗೆ ಅನ್ಯಾಯವನ್ನು ಮಾಡಲಿಲ್ಲ. ಅದು ಎಲ್ಲರಂತೆ ಅವರನ್ನು ಕೂಡ ಕಂಡಿದ್ದೇವೆ ನಾವು. ಅವರಿಗೋಸ್ಕರ ಪ್ರತ್ಯೇಕತೆಯನ್ನು ಕೊಡಲಿಲ್ಲ ನಾವು. ಕಾಂಗ್ರೆಸ್ಸಿನ ಹೋರಾಟ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳ್ತಾರೆ. ಅವತ್ತು ಮುಸಲ್ಮಾನರ ತುಷ್ಟೀಕರಣ ಮಾಡದಂತ ಪರಿಣಾಮ ಅವತ್ತು ಚಿನ್ನ ಜೊತೆಗೆ ತಾವು
ಈ ದೇಶವನ್ನು ತುಂಡು ಮಾಡಿ ಅವರಿಗೆ ಕೊಟ್ಟು ಬಿಟ್ರಿ. ಇವತ್ತು ಬಡವರ ಮನೆಗಳನ್ನು ಕೊಡಬೇಕಾದ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದೀರಿ. ಅದೇ ಮುಸಲ್ಮಾನರಿಗೆ ಒಂದು ದೇಶವನ್ನು ಬಿಟ್ಕೊಟ್ಟಂತ ಒಂದು ಕೀರ್ತಿ ಈ ಕಾಂಗ್ರೆಸ್ಸಿನ ನೇತೃತ್ವದ್ದು. ಇವತ್ತು ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟುಬಿಡಿ. ಎಲ್ಲ ಹಿಂದೂಗಳನ್ನೆಲ್ಲ ಬಾಚಿ ಬರೆದು ಮಾಡಿ ಮುಸಲ್ಮಾನಿಗೆ ಕೊಟ್ಬಿಡಿ. ನಿಮ್ಗೆ ಆತ್ಮಕ್ಕೆ ತೃಪ್ತಿ ಸಿಗತ್ತೆ ಅನ್ನೋದಾದ್ರೆ, ಬಡವರ ಸಿಟ್ಟು ರಟ್ಟೆಗೆ ಬರೋದಕ್ಕಿಂತ ಮುಂಚಿತವಾಗಿ ತಮ್ಮ ಆಲೋಚನೆಗಳನ್ನು ದೂರ ಮಾಡದೆ ಹೋದ್ರೆ, ಬಡವರ ಸಿಟ್ಟು ರಟ್ಟೆಗೆ ಬರೋದನ್ನ ನಿಲ್ಲಿಸಿ ಸರಿಯಾದಂತ ರೀತಿಯೊಳಗೆ ಆಲೋಚನೆಯನ್ನು ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹಿಂದೂ ಮುಸಲ್ಮಾನ ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಅಪೇಕ್ಷೆ ಪಟ್ರೆ ನೀವು ಹೀಗೆ ದೂರ ಇದೆ ಅಂತೇಳಿ ದೂರ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ ಕಾಂಗ್ರೆಸ್ಸಿನ ನೇತೃತ್ವ. ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೀವು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಮುಸಲ್ಮಾನರು ಮಾತ್ರ ನಿಮ್ಮ ಪಾರ್ಟಿಯಲ್ಲಿ ಇದ್ದಾರಾ? ನಿಮ್ಮ ಪಕ್ಷದಲ್ಲಿ ಹಿಂದೂಗಳಿಲ್ವಾ? ಹಿಂದೂಗಳಿಗೆ ಬೆಲೆ ಇಲ್ವಾ? ಹಾಗಾದ್ರೆ ನಿಮ್ಮ ಪಕ್ಷದೊಳಗಡೆ ಬಡವರು, ಹಿಂದೂ ಧರ್ಮದ ಬಡವರು ನಿಮ್ಮ ಪಾರ್ಟಿಯಲ್ಲಿ ಇಲ್ವಾ? ನಿಮಗೆ ಮತಗಳನ್ನು ಹಾಕಲಿಲ್ವಾ ಅವರು? ಅವರಿಗೆ ಯಾಕೆ ನ್ಯಾಯ ಕೊಡೋದಿಲ್ಲ? ಹಾಗಾದ್ರೆ ಮುಸಲ್ಮಾನರಿಗೆ ಮಾತ್ರ ಮೀಸಲಾತಿ ಯಾಕೆ ಇದು? ಬಡವರು ಹಿಂದೂ ಧರ್ಮದಲ್ಲಿರುವಂತ ಬಡವರಿಗೆ ಮೀಸಲಾತಿಗಳು ಬೇಡವಾಗಾದ್ರೆ ಇದನ್ನ ಕೇಳಿದ್ರೆ ನಮ್ಮ ಮೇಲೆ FIR ಹಾಕ್ತೀರಿ ನೀವು. ಹಾಕಿ, ನಮಗೇನು ಬೇಜಾರಿಲ್ಲ. ಸುಮ್ಮನೆ FIR ಹಾಕಿಸ್ಕೊಳ್ಳೋ ಕಾಲ ದೂರ ಆಯ್ತು. ನೀವು ಮಾಡಬಾರದಂತ ಅನಾಚಾರಗಳನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿನ ನೀತಿಗೆ ಬೆಂಕಿ ಹಚ್ಚೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸುಮ್ಮನೆ FIR ಗಳನ್ನು ಹಾಕಿಸ್ಕೊಳ್ಳುವಂತ ಕಾಲ ಭಾರತೀಯ ಜನತಾ ಪಾರ್ಟಿದು ಮುಗಿದ ಅಧ್ಯಾಯ. ಯೋಚನೆ ಮಾಡಿ ತೀರ್ಮಾನಗಳನ್ನು ಮಾಡಿ. ಯೋಚನೆ